ಈಗ ಮೊನ್ನೆ ತಾನೇ ನಡೆದಂಥ ಕೆಲವೊಂದು ಘಟನೆಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಏನೇನು ಲಕ್ಷಣ ಅದಾವ ಅಂತ ನಮ್ಮ ಕಲ್ಪನೆಯೂ ಇಲ್ಲ. ಆಕಳಿಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ನಮಗೆ ಗೊತ್ತೇ ಇಲ್ಲ. ಈಗ ಅವ್ರು ಸೊಸಿ ಬಂದಾಗಲ್ಲ ಇನ್ನೂ ಭಾಳ ಸ್ಪೀಡಾಗ ಏನು ಅದಕ್ಕೆ ಆವಾಗಲೇ ಗುರುಗಳು ಹೇಳಿದ್ರು, ಇನ್ನೊಬ್ಬರು ಯತಿಗಳು ಮಾತಾಡೋರು ಅದರ ಯುವಕರ ಬಗ್ಗೆ, ದೇಶದ ಬಗ್ಗೆ, ಸಂಸ್ಕಾರದ ಬಗ್ಗೆ ಮಾತಾಡ್ತಾರಂತ. ಈಗಿನ ಪ್ರಸಂಗ ಅದೇ ಆಗ್ಯದ. ನಾವು ಸಂಸ್ಕಾರ ಮರಿತಾ ಇದ್ವಿ, ದೇಶವನ್ನು ಮರಿತಾ ಇದ್ವಿ. ಈಗ ಮೊನ್ನೆ ತಾನೇ ನಡೆದಂಥ ಕೆಲವೊಂದು ಘಟನೆಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದೇ. ಮೊದಲೇನು ಘಟನೆ ನಡೆದಿತ್ತು ಭಾರತದಾಗ ಅಂದ್ರೆ, ಗೋಗಳನ್ನ ಸಂತೆಗಳಿಂದ ಖರೀದಿ ಮಾಡಿ ಕಸಾಯಿಖಾನೆಗಳಲ್ಲಿ ಗೋಗಳನ್ನು ಕಡಿತಾ ಇದ್ರು. ಆಗ್ಲೂ ಮಕ್ಕೊಂಡು ಮಂದಿ ನಾವು. ಅವಾಗೇನು ಎಚ್ಚರ ಇರಲಿಲ್ಲ. ಎಚ್ಚರ ಇದ್ವೇನು? ಎಚ್ಚರ ಇರಲಿಲ್ಲ. ಈಗೇನಾಗ್ಯದ, ನೀವು ಹೊಲ ಕಸ್ಕೊಲತ್ತಾರ ಅಂದರೂ ಸುಮ್ಮ ಮಕ್ಕೊಂಡು ಮಂದಿ ನೀವು. ಇನ್ನು ಮುಂದೆ ಬೇರೇನೂ ಕಸ್ಕೋತಾರ, ಅದು ನಿಮ್ಮ ಕಲ್ಪನೆನೂ ಇಲ್ಲ. ಅವಾಗೂ ಸುಮ್ಮಿರ್ತೀರ ಅಂತ ನಮಗೆ ಗೊತ್ತದು. ನಾ ಯಾಕಂದ್ರೆ ಬರೀ 3-4 ವಿಚಾರಗಳದಾಗ ಓಡಾಡ್ತೇನೆ. ಅಜ್ಜಾರು ಹೇಳಿದ್ರೆ ಅದ್ಭುತವಾಗಿ ಮಠ ಕಟ್ಟಿದಾರಂತ. ನಾ ಮಠ ಕಟ್ಟಲಿಕ್ಕೆ ಹೋಗಿಲ್ಲ. ಕಾರಣ ಏನಂದ್ರೆ ಬರೀ ಗೋಶಾಲೆಗಳನ್ನು ಸ್ಥಾಪನೆ ಮಾಡಬೇಕು, ಗೋಗಳ ಜೊತೆಗೆ ಮಲಗಬೇಕು ಅಂತ ಚಿಂತನೆಯನ್ನು ಮಾಡಿಕೊಂಡು ಗೋಶಾಲೆದಾಗೆ ಸಣ್ಣದಾಗಿ ಒಂದು ಕಾಟ್ ಮಾಡ್ಕೊಂಡಿರ್ತೀವಿ, ಅಲ್ಲೇ ಮಲಗ್ತೀವಿ, ಮತ್ತೆ ಪುನಃ ಎದ್ದು ಹೋಗುವಂಥ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಆದರೆ ಗೋವು ಅಂದ್ರೆ ಎಷ್ಟು ಅಂತ ನಮ್ಗೆ ಅರ್ಥ ಇಲ್ಲ. ದೊಡ್ಡವರು ಹಿರಿಯರು ಹೇಳಿದ್ದಾರೆ, ಏನೋ ಎಲ್ಲವನ್ನೂ ಗೂಢಾರ್ಥದಲ್ಲಿ ಹೇಳಿರುವಂಥದ್ದು ನಮ್ಮ ಹಿರಿಯರು. ಗೋಗಳಲ್ಲಿ ಮುಕ್ಕೋಟಿ ದೇವತೆಗಳಿದ್ದಾರೆ ಅಂತ ಹೇಳಿದ್ದಾರೆ. ಯಾವ್ಯಾವ ದೇವತೆಗಳಿದ್ದಾರೆ ಅಂತ ನಮ್ಗೆ ಮರ್ತೋಗಿರ್ತೀವಿ, ನಮ್ಗೆ ಗೊತ್ತೇ ಇಲ್ಲ. ಆದರೆ ಗೋನಾಗ ಮುಕ್ಕೋಟಿ ದೇವತೆಗಳ ಜೊತೆಗೆ ಮುಕ್ಕೋಟಿ ಲಕ್ಷಣಗಳಿದಾವ ಅಂತ ನಾವು ಮರ್ತೀವಿ. ಏನೇನು ಲಕ್ಷಣ ಅದಾವ ಅಂತ ನಮ್ಮ ಕಲ್ಪನೆನೂ ಇಲ್ಲ. ಆಕಳಿಗೆ ಏನೇನು ಮಾಡ್ಲಿಕ್ಕೆ ಸಾಧ್ಯದ ಅಂತ ಹೇಳಿ ನಮಗೆ ಗೊತ್ತೇ ಇಲ್ಲ. ಮೊದಲ ಆಕಳು ಸಾಕಿದ್ವಿ, ಆಕಳಂಗಿದ್ವಿ. ಈಗ ನಾಯಿ ಸಾಕಿವಿ, ನಾಯಿ ಹಂಗಾಗಿ ಇಷ್ಟೇ ವ್ಯತ್ಯಾಸ ಆಗ್ಯದ. ಮೊದಲು ಹೆಂಗಂದ್ರೆ, ನಾ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಎಲ್ಲಡಿಗೆಯವ್ರ ಮನೆಗೆ ಬರಲಿಕ್ಕೆ ವಿಶೇಷ ಕಾರಣದ. ನಮ್ಮಲ್ಲಿ ಪೂರ್ವಾಶ್ರಮದ್ದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮೊದಲು ನಮ್ಮ ಅಜ್ಜಿಗೂ ನೋಡೀನಿ, ನಮ್ಮ ಅವ್ವಗೂ ನೋಡೀನಿ, ಈಗ ಮುಂದಿನ ಸೊಸೆದರಿಗೂ ನೋಡೀನಿ. ಮೊದಲು ನಮ್ಮ ಮಾಯಿ ಯಾರ ಮನೆಗೆ ಬಂದು ಯಪ್ಪ ಕಾಲು ಕೈ ತೊಕ್ಕು ಊಟ ಮಾಡಿ ಅಂತಿದ್ಲಕ್ಕಿ. ಈಗ ನಮ್ಮವು ಸ್ವಲ್ಪ ಚೇಂಜ್ ಆದ ಅದ್ರಾಗೆ. ಏನು ಯಾರ ಬಣ್ಣ ಕೈ ಕಾಲು ತೊಕ್ಕೊಪ್ಪ ನಾಷ್ಟ ಮಾಡು ಅಂತ ಅಂದು. ಈಗ ಅವ್ರು ಸೊಸಿ ಬಂದಾಳಲ್ಲ ಇನ್ನೂ ಭಾಳ ಸ್ಪೀಡಾಗ ಏನು ಬಂದೆ ಅಪ್ಪ ಕೈಕಾಲು ತೊಕೊ ಚಾ ಕುಡಿ ಅಂತ ಅನ್ಲತ್ತ. ಏನು ಅಕ್ಕಿ ಮುಂದಿನ ಸೊಸಿ ಹೆಂಗೆ ಅಂದ್ರೆ ಕೈಕಾಲು ತೊಕೊಪ್ಪ ನೀರು ಕುಡಿದು ಹೋಗಂತಾಳೇನಂತ ನಮಗೆ ಚಿಂತೆ ಆಗ್ಯದ. ಅಂದ್ರೆ ನಾವು ಸಂಸ್ಕಾರ ಮರ್ತು ಹಾಳಾಗ್ಲಿಕ್ಕತ್ತೀವಿ. ಯಾವತ್ತೂ ಅನ್ನದಾನ ಮಾಡಿದಂಥ ಮನೆ ಸಮೃದ್ಧಿಯಾಗಿರ್ತದೆ. ಯಾಕಂದ್ರೆ ಅನ್ನ ಸಂತರ್ಪಣೆ ಮಾಡಬೇಕಾದ್ರೆ ಅಷ್ಟು ಸಣ್ಣ ವಿಷಯ ಅಲ್ಲ.